ಹೆಂಗೆ ಎರ್ಚ್ಕೊಂಡು ಹೆಂಗೆ ಕುಣಿದಿದ್ದಾರೆ ಅಂದರೆ ಅಲ್ಲಿ ಪವರ್ ಬರಬೇಕದು. ದೈವ ಯಾವಾಗ ಪವರ್ ಇರ್ತದೋ ಅದು ಆಟೋಮೆಟಿಕಾಗಿ ರಿಕವರಿ ತಗೊಂಥದ್ದು. ಮಾಟಗಾರ ಮಳಿ ಮುಂದೆ ಊಟ ಜಾಡ ನೀರು ತಿಂದ್ರಲೇ ನಾನು ಬಿಡುಗಡೆ ಮಾಡಿ ನಾ ಮಾಡ್ಕೊಂತೇನೆ. ಹೇಳಮ್ಮ, ಎಷ್ಟು ವರ್ಷ ಆಯ್ತು ಈಗ ಬಂಧನ ಆಗಿಲ್ಲಿ? 15 ವರ್ಷ ಆಯ್ತು. 15 ವರ್ಷ ಆಯ್ತಾ? 15 ವರ್ಷ ನಾನು ಕಟ್ಟಿ ಹಾಕಿದ್ರು ಮಸಾಣದಾಗ. ಮಸಾಲೆ ಕಟ್ಟು ಹಾಕಿರೋದು ಈಗ. ನಾನು ಕುದುರೆ ಕೂತ್ ಪಾರಾತ ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಅವರು ಈಗ ನಿಯರ್ ಲಕ್ಷ್ಮೀಶ್ವರ ಹತ್ರ ಒಂದು ಉಡುಚಮ್ಮ ದೇವಿ ಅಂತೇಳಿ ಒಂದು ದೇವಸ್ಥಾನ, ಗದಗ ಡಿಸ್ಟಿಕ್ಕು. ಅಲ್ಲಿ ನಾವು ಹೋಗಿದ್ವಿ. ಅವತ್ತು ಹೋಗಿದ್ದೇ ಕತ್ಲಾಗಿತ್ತು ರಾತ್ರಿ. ಅಲ್ಲಿ ಒಂದು ದೇವಿ, ಅದು 15 ವರ್ಷದ ಹಿಂದೆನೇ ಮೋಸ್ಟ್ಲಿ ಬಂಧನ ಆಗಿ ತೊಂದರೆ ಆಗಿತ್ತು. ಆ ದೇವಿನ ಆಹ್ವಾನ ಮಾಡ್ಕೊಂಡಾಗ ಸಾಕಷ್ಟು ವಿಚಾರ ಹೇಳಿತು. ಆ ದೇವಿನೇ ಹೇಳಿದ್ದು ಸ್ಮಶಾನ ಕಟ್ಟು. ಹೌದು, ಸ್ಮಶಾನ ಕಟ್ಟು ಹಾಕೈತೆ ಅಂಥೇಳಿ ಅದನ್ನು ಹೇಳ್ತು. ಆಮೇಲೆ ಆ ದೇವಸ್ಥಾನದ ಅಕ್ಕಪಕ್ಕ ಒಂದು ಜಾಗ ತೋರಿಸ್ತು, 2 ಜಾಗ ತೋರಿಸ್ತು. ಇಲ್ಲಿ ಸ್ವಲ್ಪ ತೆಗಿರಿ, ಇಲ್ಲಿ ತೊಂದರೆ ಮಾಡೈತೆ ಅಂತ. ಸೊ ಅಲ್ಲಿ ದೈವ ಬಂದು ತುಂಬ ಸ್ಟ್ರಾಂಗಾಗೆ ಬಂತು. ಆಮೇಲೆ 15 ವರ್ಷದಿಂದ ಅಲ್ಲಿ ಯಾರೆಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟವ್ರು ಅಲ್ಲಿ ಕೆಲಸ ಇದು ಮಾಡ್ತಾಯಿದ್ರು, ಆ ದೇವ್ರದ್ದು ಸೇವೆ ಮಾಡ್ತಾಯಿದ್ರು, ಅವ್ರುಗಳಿಗೂ ತೊಂದರೆ ಆಗಿತ್ತು. ಏನೂ ಕೆಲಸ ಆಗಿರಲಿಲ್ಲ. ಸೊ ಅಲ್ಲಿ ನೀವು ರಾತ್ರಿ ಆವತ್ತು ಅಲ್ಲಿ ಹೋದಾಗ ನೈಟೇ ಅದನ್ನು ಸರಿ ಮಾಡಿಕೊಟ್ಟು, ಸೊ ನೈಟೇ ಅಲ್ಲಿಂದ ಬಂದಿದ್ದು. ಸೊ ಕಂಪ್ಲೀಟ್ ಅದು ನಮ್ಮ ವೀಕ್ಷಕರ ಮುಂದೆ ಅದು ಯಾವ ಥರದ್ದೊಂದು ಕಟ್ಟು, ಆಮೇಲೆ ದೈವನ ಕಟ್ಟಲ್ಲಿ ಹೆಂಗೆ ಬಂದ ಮಾಡ್ತಾರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿ. ಅಲ್ಲಿ ಹೆಂಗಂತಂದರೆ ಗದಗ ಡಿಸ್ಟಿಕ್ಕು ಲಕ್ಷ್ಮೀಶ್ವರ ಅಲ್ಲ, ಉಡುಚಮ್ಮ ದೇವಿ ಅಂತೇಳಿ. ಉಡುಚಮ್ಮ ಅಂತಂದರೆ ಎಲ್ಲ ಪಾರ್ವತಿನೇ. ಅಲ್ಲಿ ಯಾವ ರೀತಿ ಅಂತಂದರೆ 15 ವರ್ಷದಿಂದ ಕಟ್ಟಾಕಿದ್ದು. ಅದು ಗ್ರಾಮ ದೇವ್ರದು. ಸುಮಾರು ಎಲ್ಲ ನಮ್ಮ ಎಪಿಸೋಡ್ಗಳು ನೋಡಿ ಕರೆಸಿದ್ದು ಗ್ರಾಮ ದೇವತೆ ಅದು. ಅದು ಯಾವ ರೀತಿ ಅಂತಂದರೆ ಮೊದಲು ಸಿಕ್ಕಾಪಟ್ಟೆ ಪವರ್ ಜಾಸ್ತಿ ಅಂತಿದ್ದು. ಈ ಕೆಲವರು ಎಂದು ಕಟ್ಟಾತಾರೆ, ಕೆಲವರು ನೀವು ನೋಡಿರ್ಬೋದು. ಸರ್ವೇ ಸಾಮಾನ್ಯವಾಗಿ ನೀವು ಈ ಕಡೆ ಉತ್ತರ ಕರ್ನಾಟಕ ಸುಮಾರು ಒಂದು 10-11 ಗಂಟೆ, ಈಗ ಬಿಜಾಪುರ ಎಲ್ಲ ಹೋಗ್ಬೇಕು ಅಂತಂದರೆ 10 ಅವರ್ 11 ಅವರ್ ಪ್ರಯಾಣ ಮಾಡ್ತಾನೇ ಇರ್ತೀವಿ. ಸುಮಾರು ಫೋನ್ಗಳು ಬರ್ತಾನೆ ಇರ್ತವೆ, ನಾವು ಆಲ್ಮೋಸ್ಟ್ ಮಾತಾಡ್ತಾ ಇರ್ತೀವಿ. ಕೆಲವ್ರು ಏನು ಹೇಳ್ತಾರೆ ಅಂದರೆ ಗ್ರಾಮ ದೇವ್ರಿಗೆ ಏನಕ್ಕೆ ಕಟ್ಟಾಕ್ತಾರೆ ಅಂತಂದರೆ ತೊಂದರೆ ಅಂದರೆ ಆ ತಾಯಿನ ಏನಕ್ಕೆ ಬಂಧನ ಮಾಡ್ತಾರೆ ಅಂದರೆ ಇವರು ಏನಾನ ಕೆಲವು ಕಳ್ತನಗಳು ಮಾಡಬೇಕಲ್ಲ ಊರಲ್ಲಿ, ಏನಾನ ಮಾಡಿದಾಗ ಮತ್ತು ಯಾರಿಗಾನ ಏನಾನ ತೊಂದರೆಗಳು ಮಾಡಬೇಕಲ್ಲ, ಅವೆಲ್ಲ ಮಾಡ್ಬೇಕಂತಂದರೆ ಫಸ್ಟು ಊರ ದೇವ್ರು ಗ್ರಾಮ ದೇವ್ರನ್ನ ಬಂಧನ ಮಾಡ್ತಾರೆ ಅಲ್ಲಿ. ಓಕೆ, ಇವರು ಏನಾನ ಅಕಸ್ಮಾತ್ ತಪ್ಪು ಕೆಲಸಗಳು ಮಾಡಿದಾಗ ಆ ತಾಯಿ ಬಂದಾಗ ಎಲ್ಲ ಸಿಕ್ಕಾಕೊಂಬಿಡ್ತದಲ್ಲ, ಅದರಿಂದ ಏನು ಮಾಡ್ತಾರೆ ಫಸ್ಟು ಮೊದಲು ಗ್ರಾಮ ದೇವರು ಬಂಧನ ಆಗ್ತದೆ. ಗ್ರಾಮ ದೇವರು ಬಂಧನ ಮಾಡ್ಕೊಂಡು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಪಕ್ಕದೂರವ್ರಿಗೆ ಇರ್ಬೋದು, ಅಕಸ್ಮಾತ್ ಇವ್ರಿಗೆ ಏನು ಆಪೋಸಿಟ್ ಇರ್ಬೋದು, ಆದ್ರೂ ಅಂದರೆ ಈ ಊರು ಮುಂದಕ್ಕೆ ಬರಬಾರ್ದು, ದೇವಿ ಮುಂದಕ್ಕೆ ಬರಬಾರ್ದು ಅಂತೇಳಿ ಹಂಗೂ ಮಾಡ್ತಾರೆ. ಅಲ್ಲಿ ಆಗಿದ್ದಿದ್ದು ಏನಂತಂದರೆ ಊರವರೇ ಮಾಡಿದ್ದು. ಅಂದರೆ ಅಲ್ಲಿ ದೇವ್ರಿಗೆ ಮುಂದಕ್ಕೆ ಬರಬಾರ್ದು, ಇವ್ರಿಗೆ ಹೇಳಿಕೆ ಆಗಬಾರ್ದು, ಗ್ರಾಮಸ್ಥರಿಗೆಲ್ಲ ಒಂದು ದೊಡ್ಡವ್ರಿಗೆಲ್ಲ ಸ್ವಲ್ಪ ಗೌರವ ಕಮ್ಮಿ ಆಗಲಿ ಅಂತೇಳಿ ಮಾಡಿಸಿದ್ದು. ಅದು ಯಾವ ರೀತಿ ಅಂತಂದರೆ ದೇವಸ್ಥಾನದ್ದು ಸುತ್ತ ಮಣ್ಣು ತಗೊಂತಾರೆ, 4 ಕಡೆನೂ ಮಣ್ಣು ತಗೊಂತಾರೆ. ಆಮೇಲೆ ಅಮ್ಮನ ಮುಂದೆ ಇದು ಕೆಲವು ಆಲ್ಮೋಸ್ಟು ಈಗ ಆಹ್ವಾನ ಆದಾಗ ತಾಯಿ ಬಂದೇ ಬರ್ತೈತಿ. ಆಹ್ವಾನ ಆದಾಗ ಇವ್ರೇನು ಮಾಡ್ತಾರೆ, ಇವ್ರಿಗೆ ಗೊತ್ತಿದ್ದವ್ರನ್ನೇ ಕಳಿಸ್ತಾರೆ. ಕಳಿಸಿ ಅಮ್ಮಂದು ಒಂದು ಕೈನಿಂದ ನಿಂಬೆಹಣ್ಣು ತಗೊಂತಾರೆ, ಅಲ್ಲಿಂದ ಹೂವು ಎಲ್ಲ ತಗೊಂಡು ಮಣ್ಣನ್ನು ತಗೊಂಡು ಅದೇನು ಮಾಡ್ತಾರೆ ಎಲ್ಲ ಒಂದು ಪ್ರಯೋಗ ಅದು ಮಾಡಿ ಅಮ್ಮಂದು ಎಲ್ಲ ಕಟ್ಟು ಮಂತ್ರಗಳು ಹಾಕಿ ಬಂಧನಗಳು ಮಾಡಿ ಅದನ್ನೇನು ಮಾಡ್ತಾರೆ, ಕೆಲವು ಮಶಾಣದ ಮಣ್ಣು ತಗೊಂಡು ಆವಾಗ ಎಲ್ಲಿ ಏನು ಉಣ್ಬೇಕು ಅಂತೇಳಿ ಅವೆಲ್ಲ ಇದು ಮಾಡಿ ಆವಾಗ ಹೋಗಿ ಮಶಾಣದಾಗ ಉಣ್ತಿರೋದು. ಮಶಾಣದಾಗ ಉಣಿ
ಆವಾಗ ಅಲ್ಲಿನಿಂದ ಕೆಲವು ಪದಾರ್ಥಗಳು ತಯಾರು ಮಾಡ್ತಾರೆ, ಬೂದಿಗಳು ಎಲ್ಲ ತಯಾರು ಮಾಡಿ ಆವಾಗ ದೇವಸ್ಥಾನ ಸುತ್ತು ಗೊತ್ತಿಲ್ಲದಂಗೆ ಆಗ್ತಾರದು. ಅದೇನಾಗ್ತದೆ ಮಶಾಣದ ಕಟ್ಟು, ಅದೇ ಮಶಾಣ ಕಟ್ಟೋದು. ಅದು ದೇವರಿಗೆ ಹಾಕಿದ್ದು ಸ್ಮಶಾನದ ಕಟ್ಟೋದು ಆಲ್ಮೋಸ್ಟ್ 15 ವರ್ಷ ಆಗಿತ್ತದು ಬಿಡುಗಡೆ ತೊಂದರೆಗಳಾಗಿ. ಆಮೇಲೆ ನಾವು ಹೋದ್ಮೇಲೆ ಬಿಡುಗಡೆ ಆಗಿದ್ದು. ಆಮೇಲೆ ಇಲ್ಲಿ ಅದಕ್ಕೂ ಮುಂಚೆ ಏನಾಗ್ತದೆ ಅಂತಂದರೆ ದೈವಗಳಿಗೆ ಬಂಧನ ಆದಾಗ ನಾವು ಹೇಳಿದ್ದೀವಿ ಅಲ್ಲ, ಪ್ರತಿಯೊಂದು ಎಪಿಸೋಡಾಗ ಹೇಳಿದ್ದೀವಿ, ದೃಷ್ಟಿ ಬಂಧನ ಆಗ್ತದೆ. ಅಂದರೆ ಈಗ ಏನಾಗ್ತದೆ, ದೇವ್ರಿಗೆ ಇವಾಗ ನಿನ್ನ ಕಣ್ಣು ಕಟ್ಟಿಬಿಟ್ರೆ ಮುಂದೆಗಡೆ ಬಂದಿರೋರು ಯಾರು ಅಂತ ಗೊತ್ತಾಗಲ್ಲ. ಆಮೇಲೆ ದೃಷ್ಟಿ ಬಂಧನ ಯಾವಾಗ ಆತೈತೆ, ಅಮ್ಮನಿಗೆ ಇದು ಹೃದಯ ಅಂದರೆ ಉಸಿರಾಟ ಕಮ್ಮಿ ಆಗ್ತದೆ, ಶ್ವಾಸಕೋಶ ಬಂಧನ ಆಗ್ತದೆ. ಅಂದರೆ ಅವರು ಉಸಿರಾಡ್ಸೋಕ್ಕಾಗಲ್ಲ. ಆ ಉಸಿರು ಯಾವಾಗ ಆಡ್ಸೋಕ್ಕಾಗಲ್ಲ, ಯಾವಾಗ ದೃಷ್ಟಿ ಇವ್ರಿಗೆ ಹೋಗಲ್ಲ, ಅದು ಅದ್ರ ಪರಿಣಾಮ ಅಲ್ಲಿ ಯಾರು ಪೂಜೆ ಮಾಡ್ತಾರೆ ನೋಡಿ ಅವ್ರಿಗಿದು ಟ್ರಾನ್ಸ್ಫರೇಷನ್ ಆಗ್ತದೆ, ಹಿಂಗೆ ಟ್ರಾನ್ಸ್ಫರ್ ಆಗೋದು, ಎಫೆಕ್ಟ್ ಇವ್ರಿಗೆ ಬೀಳ್ತೈತೆ ಅದು. ಅಂದರೆ ಇವನಿಗೆ ತೊಂದರೆಗಳಾಗೋದು. ಇವ್ರು ಕೆಲವರು ಪೂಜೆಗಳು ಮಾಡೋಕ್ಕೆ ಹೋದರೆ ಅಯ್ಯೋ ಏನಪ್ಪ ಬಂದವ್ರಿಗೆಲ್ಲ ಒಳ್ಳೇದಾಗ್ತದೆ, ನಾನೇ ಪೂಜೆ ಮಾಡಿದ್ರೆ ನನಗೆ ತೊಂದರೆ, ನನಗೆ ಆಕ್ಸಿಡೆಂಟ್ಗಳು, ನಮಗೆ ಈ ಥರ ಎಫೆಕ್ಟ್ಗಳು ಕೊಡ್ತಾನೆ ಐತೆ. ನಮ್ಮ ಮನೆಯವ್ರಿಗೆ ಅಂದರೆ ಅವರು ಮಕ್ಕಳಿಗೆ ಅವರು ಮಿಸ್ಸಸ್ಗೆಲ್ಲ ತೊಂದರೆಗಳು, ಆರೋಗ್ಯಗಳ ಎಫೆಕ್ಟ್ಗಳು. ದುಡಿದು ನಮ್ಮದು ಸಾಕಾಗ್ಬಿಟ್ಟು ಈ ದೇವ್ರ ಸವಾಸನೂ ಬೇಡ, ಈ ಪೂಜೆ ಮಾಡೋದು ಬೇಡ ಅನ್ಸ್ಬಿಡ್ತದೆ. ಬೇಡ ಅಂತಂದಿಗೆ ಇದು ಯಾಕಂದರೆ ಅವರು ಆಲ್ರೆಡಿ ಸಾಕಾಗೋಗಿತ್ತು ಅವ್ರಿಗೆ. ಅದಕ್ಕೆ ಯಾಕಂತಂದರೆ ಮನುಷ್ಯನಿವನು ಎಷ್ಟೊಂದು ಸಂಪಾದನೆ ಮಾಡಿ ಇದು ಆರೋಗ್ಯಗಳು ಅದಕ್ಕೆ ಓದ್ತಾ ಇದ್ದಾರೆ, ಮತ್ತು ಜೀವನ ನಡೆಸೋದು ಹೆಂಗೆ ತುಂಬ ಕಷ್ಟ ಆಗ್ತಾಯಿದೆ. ಅವ್ರು ಹೇಳಿದ್ದೇನೆಂದರೆ ಅವ್ರಿಗೆ ಸಣ್ಣ ಏಜಲ್ಲಿ ಇದ್ದಾಗ ಮೈಗೆ ಬರೋದು, ಬಂದು ಸೇಮ್ ಮಾತಾಡ್ತಾ ಇತ್ತು, ಎಲ್ಲ ತಿಳಿಸೋದು. ಅದಾದಮೇಲೆ ಕಟ್ಟಾಗಿ ಸುಮಾರು ವರ್ಷ, ಅವ್ರು 15 ವರ್ಷ ಅಂತ ಹೇಳ್ತಾ ಅಮ್ಮ. ಆವಾಗಲಿಂದ ಮೈ ಮೇಲೆ ಬರ್ತಾ ಇದ್ದಿದ್ದು ನಿಮ್ಗೇನೋ ಗೊತ್ತಾಗ್ತದೆ? ಅದಕ್ಕೆ ಮೊದಲು ಗೊತ್ತಾಗೋದು ಯಾವ ಥರ ಗೊತ್ತಾಗೋದು? ಎಲ್ಲ ಗೊತ್ತಾಗ್ತಿತ್ತು ಮುಂದಿಂದ ಎಲ್ಲ ಗೊತ್ತಾಗೋದು, ಎಲ್ಲಿ ಏನೋ ನಡೀತದೆ, ಬಂದವ್ರ ಸಮಸ್ಯೆ ಎಲ್ಲ ಗೊತ್ತಾಗೋದು. ಅಷ್ಟು ವರ್ಷದಿಂದ ಮೈ ಮೇಲೆ ಬಂದೂ ಇಲ್ಲ, ಮಾತಾಡೂ ಇಲ್ಲ, ಸೂಚನೆಗಳೇನು ಕೊಡ್ತಾ ಇಲ್ಲ ಅಂತ ಹೇಳಿದರು. ಹೌದು. ಆಮೇಲೆ ಅದನ್ನೆಲ್ಲ ಯಾವಾಗ ಬಿಡುಗಡೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಅದು ನಾವು ಏನು ಹೇಳ್ತೀವಿ ಅಂತಂದರೆ ಅದನ್ನು ಮಂತ್ರದ ಪವರ್ ಬೇಕು. ನೀವು ಮಂತ್ರಗಳು ನಾವು ಕೆಲವು ನೋಡ್ರಿ, ಏನಕ್ಕೆ ಅಂತಂದರೆ ಕೆಲವರು ಸಿದ್ಧಿ ಸಾಧನೆ ಮಾಡೋವಂಥವರು ಸಾಧಕರು ಕೆಲವರು ಗ್ರಹಣ ಟೈಮಲ್ಲಿ ಒಳ್ಳೊಳ್ಳೆ ತಿಥಿ ನಕ್ಷತ್ರಗಳಲ್ಲಿ ಏನಕ್ಕೆ ಇವೆಲ್ಲ ಜಪ ತಪ ಮಾಡ್ಕೊಬೇಕು ಅಂತಂದರೆ ಇದಕ್ಕೆ ಮಾಡ್ಕೊಬೇಕು. ಅದು ಮಂತ್ರದ್ದೇನು ಪವರ್ ಬಿಟ್ಟು ಕೊಟ್ಟಾಗ ಇವನೇನು ಮಾಡಿರ್ತಾನಲ್ಲ ಈ ರಿಫ್ಲೆ ಅಲ್ಲಿ ಹೋಗಿ ಶಕ್ತಿ ಸತ್ತೋಗ್ಬೇಕದು. ಸತ್ತಾಗ ಅದಂದ್ರೆ ಬಿಡುಗಡೆ ಆಗ್ತದೆ. ಅದು ಬಿಡುಗಡೆ ಆದಾಗ ಅದು ಇವ್ರ ಮೇಲೆ ಆಟೋಮೆಟಿಕ್ಕಾಗಿ ಅದು ರಿಕವರಿ ಆಗ್ತೈತೆ. ಬಂದ ತಕ್ಷಣವೇ ಅದು ಏನಾಗ್ತದೆ, ಯಾರು ಮಾಡಿದ್ದು ಏನು ಅದ್ರದ್ದು ಎಫೆಕ್ಟು ಅದ್ರ ಪವರ್ ಬೇರೆ ಇರ್ತದೆ. ಆವಾಗ ನಾವೆಲ್ಲ ಕ್ಲಿಯರ್ ಮಾಡಿದ್ವಲ್ಲ, ಅದು ಬಿಡುಗಡೆ ಮಾಡಿ ಮಶಾನ ಕಟ್ಟು. ಆವಾಗ ಕೆಲವರು ಯಾರೋ ಕೇಳಿದ್ರು ಏನಂತಂದರೆ ಇವಾಗ ಮಶಾನದಲ್ಲಿನೇ ಕಟ್ಟಾಯ್ತಾ ಏನಂದಿದ್ದಕ್ಕೆ, ಅಲ್ಲಿ ಕಟ್ಟು ಬಿಚ್ಚಿದ್ದಕ್ಕೆ ಅಲ್ಲೇ ನಾನು ಇಲ್ಲಿಗೆ ಬಂದಿದ್ದು ಅಂತು. ಅಲ್ಲೆಲ್ಲೈತೆ ಕಟ್ಟು ನೋಡ್ರಿ, ಇಲ್ಲಿ ನಾವು ಇಲ್ಲಿ ಕ್ಲಿಯರ್ ಮಾಡಿದ್ದು, ಇದ್ರದ್ದು ಎಫೆಕ್ಟ್ ಅಲ್ಲಿ ಹೋಗಿ ಬೂದಿ ಆಗ್ತದೆ. ಕ್ಲಿಯರ್ ಆಯ್ತು. ಈಗ ಕೆಲವ್ರು ಎಲ್ಲೋ ಮಾಡಿ ಮಡಗ್ಬಿಟ್ಟಿರ್ತಾರೆ ಯಾರೋ ಹೆಸರದಲ್ಲಿ. ಇವಾಗ ಕೆಲವು ಏನಾಗ್ತದೆ ಅಂದರೆ ಸಿಟಿ ಒಳಗಡೆ ಎಲ್ಲಿ ಉಣ್ತೀಯ, ಎಲ್ಲಿ ಮಡಗ್ತೀಯ, ಆಗಲ್ಲ. ಅವ್ರೇನು ಮಾಡ್ತಾರೆ, ಎಲ್ಲೋ ಜಾಗದಲ್ಲಿ ಅವನ ಹೆಸರದಲ್ಲಿ ಏನೋ ಮಾಡಿಸಿ ಅಲ್ಲಿ ಮಡಗಿರ್ತಾರೆ. ಆವಾಗ ನಾವೇನು ಮಾಡ್ಬೇಕಂತಂದರೆ ಇದ್ರ ಮಂತ್ರದಾಕಿ ಇವ್ರ ಆಕರ್ಷಣೆ ತಗೊಂಡು ಇವ್ರ ಮುಖಾಂತರವಾಗಿ ಏನು ಮಾಡಿದಾರಲ್ಲ ಅಲ್ಲಿ ಇಲ್ಲಿ ಪವರ್ ಕೊಟ್ಟಾಗ ಅದ್ರ ಬೂದಿ ಆಗ್ತದಾಗ ಅದು ಕ್ಲಿಯರ್ ಆಯ್ತಲ್ಲ. ಆವಾಗ ಅವರು ಪೂಜೆ ಮಾಡೋ ಪೂಜಾರಪ್ಪನಿಗೆ ಅದು ಬಂದಾಗ ನೋಡಿದ್ರೆ ಹೆಂಗೆ ಎಗರ್ಕೊಂಡು ನಾನು ಬಂದಿದ್ದೀನಿ ಅಂತೇಳಿ ಏನು ಎನರ್ಜಿ ಬಂದ್ಬಿಡ್ತದೆ, ಸ್ಟ್ರಾಂಗ್ ಆಗಿ ಬರ್ತೈತಿ. ಆಮೇಲೆ ದೇವ್ರಿಗೆ ಯಾವಾಗ ಈ ಮಂಕು ಮುಚ್ಕೊಂಡು ಕಟ್ಟುಗಳು ಯಾವಾಗ ಆಗ್ಬಿಡ್ತದೋ ಅಲ್ಲಿ ಯಾರೇ ಪೂಜೆ ಮಾಡೋಕ್ಕೆ ಹೋಗ್ಲಿ ಅವ್ರಿಗೆಲ್ಲ ಮತ್ತೆ ದರಿದ್ರನೇ ಬರೋದಿದು. ಅಲ್ಲಿ ಏನಿಲ್ಲಲ್ಲ, ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ದೈವ ಶಕ್ತಿ ಇರ್ತದೆ. ಆ ದೈವ ಶಕ್ತಿನ ಬಂಧನ ಆಯ್ತಂದರೆ ಅಲ್ಲಿ ಶಕ್ತಿ ಇಲ್ಲ, ಅಲ್ಲೇನಾಗ್ತದೆ ದುಡ್ಡು ಶಕ್ತಿ ಬಂದು ಕೂತ್ಕೊಂತ. ನೀನು ದುಡ್ಡು ಶಕ್ತಿಗೆ ಪೂಜೆ ಮಾಡಿದ್ರೆ ಏನು ಬರೋದು, ಅಲ್ಲಿ ದರಿದ್ರನೇ ಬರೋದು, ಕಷ್ಟಗಳೇ ಬರೋದು. ಆಮೇಲೆ ಅಲ್ಲಿ ವಾರಸದಾರ ಇದ್ರಲ್ಲ ಅವ್ರು ನೋಡ್ರಿ, ಅವರು ಅಂಥ ಊರಲ್ಲಿ ಅವ್ರಿಗೆ ಎಲ್ರಿಗೂ ಕಷ್ಟನೇ ಬಂದಿರೋದು. ಯಾರನ್ನ ನೀಟಾಗಿ ನಮ್ಗೆ ಒಳ್ಳೇದಾಗೈತೆ ಅಂತ ಏನನ್ನ ಕೇಳಿದ್ರೆ ಅಷ್ಟು ಜನ ಇದ್ರಾಗಲ್ಲಿ ಒಂದು 15 ಜನ 20 ಜನ ಇದ್ದರು. ಇಲ್ಲ ಸ್ವಾಮಿ ಎಲ್ರಿಗೂ ಕಷ್ಟಗಳೇ ಬಂದ್ಬಿಟ್ಟದೆ, ಇಲ್ಲಿ ಪೂಜೆ ಮಾಡ್ತೀವಿ ನಮ್ಗೆ ಕಷ್ಟ ಬಂದೈತೆ ಅಂಥೇಳಿ ಅವ್ರು ಹೇಳಿದ್ರಲ್ಲ. ಆಮೇಲೆ ನೋಡಿ ಎಲ್ಲ ಬಿಡುಗಡೆ ಆಗಿ ಎಲ್ಲ ಇದಾದಮೇಲೆ ದೈವಶಕ್ತಿ ಬಂದಾದಮೇಲೆ ಅಲ್ಲಿ ಅಗ್ನಿ ಕುಂಡ ಹಾಕ್ತಾರಲ್ಲ ಜಾತ್ರೆಗೆ, ಅಲ್ಲಿ ನೋಡ್ರಿ ಅವರು ಬೆಂಕಿ ಏರ್ಚಿದ್ದಾರೆ.
ಹೆಂಗೆ ಎರ್ಚ್ಕೊಂಡು ಹೆಂಗೆ ಕುಣಿದಿದ್ದಾರೆ ಅಂದರೆ ಅಲ್ಲಿ ಪವರ್ ಬರಬೇಕದು. ದೈವ ಯಾವಾಗ ಪವರ್ ಇರ್ತದೋ ಅದು ಆಟೋಮೆಟಿಕಾಗಿ ರಿಕವರಿ ತಗೊಂಥದ್ದು. ಈ ಥರ ಅದು ಕಟ್ಟುಗಳು ಹಾಕೋದು. ಸೊ ಇದು ದೇವಸ್ಥಾನಕ್ಕೆ ಹಾಕಿದ ಕಟ್ಟು. ದೇವಸ್ಥಾನಗಳಲ್ಲಿ ಕೆಲವರು ನಾವು ಎಲ್ಲ ನೋಡಿರ್ತೀವಿ. ಇನ್ನು ಕೆಲವು ಕಟ್ಟುಗಳು ಹೆಂಗೆ ಮಾಡ್ತಾರೆ ಅಂತಂದರೆ ಇಲ್ಲಿ ತುಂಬ ಜಾಗೃತವಾಗಿರಬೇಕು. ನಾವು ಯಾವಾಗ ಅಂದ್ಕೊಂಡ್ರೆ ಒಂದು 15-20 ವರ್ಷ ಅನ್ಕೊಂತೀನಿ. ಒಂದು ಗಣೇಶನ ದೇವಸ್ಥಾನ ಅಲ್ಲಿ ಯಾವ ರೀತಿ ಕಟ್ಟಾಕಿದ್ದಾರೆ ಅಂದರೆ ಎದುರು ಕಟ್ಟು ಹಾಕಿದ್ದಾರೆ ಅಲ್ಲಿ. ಅಂದರೆ ಯಾರೇ ಅಲ್ಲಿ ಒಳ್ಳೇದು ಮಾಡ್ತೀನಿ ಅಂದರೆ ಇವನಿಗೆ ತೊಂದರೆ ಆಗಬೇಕು, ಅವನು ಅಲ್ಲಿಗೆ ಹೋಗಂಗೆ ಇಲ್ಲ. ಯಾರೇ ಒಳ್ಳೇದು ಮಾಡ್ತೀನಿ ಅಂದರೆ ಅವ್ನಿಗೆ ಎಫೆಕ್ಟ್ ಆಗಬೇಕು, ಈ ರೀತಿ ಮಾಡ್ತಾರೆ. ಅದ್ರ ನಾವು ನೋಡ್ಕೊಂಡು ಕಂಡಿಡ್ಕೊಂಡು ತುಂಬ ಒಂದು ಏನು ಮಾಡಿದ್ದಾರೆ ಏನು ಅಂತೇಳಿ ಅದಕ್ಕೆ ನಾವು ಏನೇನು ಮಾಡಬೇಕು ಮೊದಲೇ ಅವ್ರಿಗೆಲ್ಲ ಹೇಳಿ ಅದನ್ನು ಶಾಂತಿ ಮಾಡಿ ಆಮೇಲೆ ಹೋಗ್ಬೇಕು. ಇಲ್ಲಾಂದರೆ ತುಂಬ ಪೆಟ್ಟು ಬೀಳ್ತದೆ, ತುಂಬ ಕಷ್ಟ ನಷ್ಟಗಳು ತುಂಬ ಅನುಭವಿಸ್ಬೇಕಾಗ್ತದೆ. ಇದು ಈ ರೀತಿ ಇರ್ತದೆ ಇದು. ಸೊ ವೀಕ್ಷಕರೇ, ಯಾಕಂದರೆ ಇದೊಂದು ಲಕ್ಷ್ಮೀಶ್ವರ ಗದಗ ಜಿಲ್ಲೆ. ಸೊ ಅಲ್ಲಿ ಒಂದು ಗ್ರಾಮದಲ್ಲಿ ಗ್ರಾಮ ದೇವರು ಉಡಿಚಮ್ಮ ದೇವಿ. ಉಡಿಚಮ್ಮ. ಸೊ ಅವರದ್ದು ಸಮಸ್ಯೆಗೆ ನಾವು ಹೋಗಿ ಅವತ್ತು ನೈಟೇ ಸುಮಾರು ಲೇಟ್ ಆದರೂ ಸಮಸ್ಯೆ ಬಗೆಹರಿಸ್ಕೊಟ್ರು ರಾಘವೇಂದ್ರವರು. ಗ್ರಾಮದವರು ಕೂಡ ತಾಯಿ ಬಂದು ನುಡಿ ಕೊಟ್ಟಾದ್ಮೇಲೆ ತುಂಬ ಖುಷಿಪಟ್ಟರು. ಅದಾದಮೇಲೆ ಒಂದು ವಾರಕ್ಕೆ ಜಾತ್ರೆ ಕೂಡ ಅಲ್ಲಾಯಿತು. ಜಾತ್ರೆ ತುಂಬ ಚೆನ್ನಾಗಿ ನಡೆದೈತೆ. ಅದಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕದು 1-2 ವಿಡಿಯೋಗಳು ನಿಮಗೆ ನಾನು ತೋರಿಸಿರ್ತೀನಿ. ಸೊ ಈ ಥರದ್ದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಹೋಗಿ ಕೆಲವೊಂದಷ್ಟು ಜಾಗಗಳಲ್ಲಿ ಆಗಿರೋ ಅನುಭವಗಳು, ಅಲ್ಲಿಂದ ಸಮಸ್ಯೆಗಳೇನಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿಡಿಯೋಗಳನ್ನ ನಾವು ಮಾಡಿಕೊಂಡು ಅದರದ್ದೇ ವಿಡಿಯೋಗಳನ್ನ ನಿಮಗೆ ತೋರಿಸ್ತಾ ಬರ್ತಾಯಿದ್ದೀವಿ. ಸೊ ಈ ಥರ ಮುಂದೆನೂ ಕೂಡ ನೆಕ್ಸ್ಟ್ ಮಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.